ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡೋದನ್ನ ಮರಿಬೇಡಿ. ಇಂದಿನ ದಿನ ಒಂದು ಎಜುಕೇಶನ್ ಬಗ್ಗೆ ಹೇಳಿದೆ, ಹಾಗೂ ನಮ್ಮ ಒಂದು ಹುಟ್ಟಿನ ವಿಚಾರದ ಬಗ್ಗೆನ ಹೇಳಿದೆ. ತಮ್ಗೆಲ್ಲ ತಿಳಿದಿರೋ ಅಂತ ವಿಚಾರ ಏನಪ್ಪಾ ಅಂದ್ರೆ, ಈ ಮಗು ಒಂದು ವಿದ್ಯಾಭ್ಯಾಸದನ್ನ ಹೇಳ್ಬಿಟ್ಟೆ. ಆದ್ರೆ ಈ ಒಂದು ವಿದ್ಯಾಭ್ಯಾಸದ ಮುಂಚಿತವಾಗಿ ಏನಪ್ಪಾ ಆಗ್ಬೇಕು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಜನನ ನಂತರದಲ್ಲಿ ಎಲ್ಲದಕ್ಕೂ ಒಂದೇ ಸೀಮಿತ ಏನಪ್ಪಾ ಅಂದ್ರೆ ಮದುವೆ ವಿಚಾರ ಬರುತ್ತೆ. ಹಾಗಾಗಿ ಈ ಒಂದು ಸಣ್ಣದಾದ ಒಂದು ವಿಡಿಯೋಲಿ ಏನಪ್ಪಾ ಹೇಳ್ತೀನಿ ಅಂದ್ರೆ, ಎಷ್ಟು ಜನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಅಂದ್ರೆ ಮದುವೆ ವಿಚಾರ ಬಂದಾಗ ನಾನಿಲ್ಲಿ ಕೆಲವೊಂದು ಮಾಹಿತಿನ ನೀಡ್ತಾ ಇದ್ದೀನಿ. ತಮಗೆ ಯಾವ ಒಂದು ಕಮೆಂಟ್ ಅನ್ನು ನೀವು ಕೊಡ್ತಾ ಇರ್ತೀರೋ ಆ ಒಂದು ವಿಡಿಯೋ ಅದ್ರ ಮೇಲೆ ಡೇಟಾಬೇಸ್ ಮೇಲೆನೆ ನಾನು ವಿಡಿಯೋ ಮಾಡೋದು. ಯಾಕಂದ್ರೆ ಎಷ್ಟೋ ಜನರಿಗೆ ಮದುವೆ ಆಗಿಲ್ಲ, ಹಾಗಾಗಿ ಯಾವ ಕಾರಣ ಅನ್ನೋದನ್ನ ಮದುವೆ ಆಗಲ್ಲ, ಯಾವ ಕಾರಣಕ್ಕೆ ಅನ್ನತಕ್ಕಂಥ ಮಾಹಿತಿ ಈ ನನ್ನ ವಿಡಿಯೋಲ್ಲಿ ತಮಗೆ ತಿಳಿಸ್ತೀನಿ. ಹಾಗೂ ಯಾವ ಕಾರಣಾಂತರವಾಗಿ ಡೈವರ್ಸ್ ಅನ್ನೋದಾಗತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಬೇಕಾ, ನಿಮ್ಗೆ ಏನಾದ್ರು ಈ ಮಾಹಿತಿ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ಈ ವಿಡಿಯೋಲಿ ತಮ್ಗೆ ಒಂದು ಆಪ್ಷನ್ ಅನ್ನೋದು ಕೊಡ್ತಾ ಇದ್ದೀನಿ, ಯಾವ ಟಾಪಿಕ್ ಅನ್ನೋದು. ತಮ್ಗೆಲ್ಲರಿಗೂ ತಿಳಿದಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ, ಯಾವ ಕಾರಣ, ತಮ್ಗೆಲ್ಲ ಯಾವ ದೋಷ ಏನಾದ್ರು ಇದೆಯಾ ಅನ್ನತಕ್ಕಂಥ ಮಾಹಿತಿ ತಮ್ಗೆ ತಿಳ್ಕೋಬೇಕು. ಹಾಗಾಗಿ ಈ ಮಾಹಿತಿ ಸಾಕಷ್ಟು ನನ್ನ ವಿಡಿಯೋಲಿ ಅಂದ್ರೆ ನನ್ನ ಹಿಂದಿನ ವಿಡಿಯೋಲಿ ತಿಳಿಸಿದ್ದೀನಿ. ಹಾಗೂ ಎರಡನೇ ಟಾಪಿಕ್, ಎಷ್ಟೋ ಜನರಿಗೆ ಒಂದು ಮದುವೆ ಸೆಟ್ ಆಯ್ತು, ಒಂದು ಮುಹೂರ್ತದ ಸಮಯ ಅಂದ್ರೆ ಒಂದು ಮದುವೆಯ ಸಮಯ, ಮುಹೂರ್ತದ ಸಮಯ, ಮದುವೆ ಟೈಮಿಂಗ್ಸ್ ಹೇಗಿರ್ಬೇಕು, ಏನೊಂದು ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಯ ಆಗಿರ್ಬೋದು, ಹೇಗಿರ್ಬೇಕು ಅನ್ನತಕ್ಕಂಥ ಮಾಹಿತಿ. ಮೂರನೇ ವಿಚಾರ ಏನಪ್ಪಾ ಅಂದ್ರೆ, ಈ ಮದ್ವೆಗೂ ಒಂದು ಹುಡುಗ ಹುಡುಗಿಗೂ ಮ್ಯಾಚಿಂಗ್ ಅಂದ್ರೆ ಈ ಮ್ಯಾಚಿಂಗ್ ಅನ್ನೋದು ಹೇಗಿರ್ಬೇಕು ಅನ್ನತಕ್ಕಂಥ ಮಾಹಿತಿ. ನೆಕ್ಸ್ಟ್ ತಮ್ಗೆಲ್ಲ ತಿಳಿದಿರ್ಬೋದು, ಯಾವ ಕಾರಣಕ್ಕೆ ಡೈವರ್ಸ್ ಅನ್ನೋದಾಗತ್ತೆ ಅಂದ್ರೆ, ಎಷ್ಟೋ ಜನಗೆ ಒಂದು ಅಕಾಲ ಮೃತ್ಯು ಯೋಗನೂ ಆಗತ್ತೆ. ಅಂದ್ರೆ ಎಷ್ಟೋ ಜನರಿಗೆ ಈ ಸಮಯದಿಂದ ಮೃತ್ಯು ಅಂದ್ರೆ ಅಕಾಲ ಮೃತ್ಯು ಅನ್ನೋದು ಇರುತ್ತೆ, ಅಂದ್ರೆ ಈ ಮದುವೆ ಸಮಯದಿಂದ. ಹಾಗೂ ಇನ್ನೊಂದೇನಪ್ಪಾ ಅಂದ್ರೆ, ಒಂದು ಡೈವರ್ಸ್ ಯೋಗ ಅಂದ್ರೆ ಹುಟ್ಟಿದ ಜಾತಕದಲ್ಲೂ ಇರುತ್ತೆ, ಇನ್ನೊಂದು ಭಾಗ ಮದುವೆ ಮುಹೂರ್ತದಲ್ಲಿ ಇರುತ್ತೆ. ಅದ್ರ ಬಗ್ಗೆ ಯಾವ್ರಿಗೆ ಏನು ಮಾಹಿತಿ ಬೇಕೋ, ಯಾವ್ದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಕಮೆಂಟ್ ಬರುತ್ತೋ ಅದನ್ನ ಡೇಟಾಬೇಸ್ ಮೇಲೆ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಸಂತಾನದ ಋಣ ಅಂದ್ರೆ ಈ ಸಂತಾನದ ಬಗ್ಗೆ ಈ ನನ್ನ ಎಷ್ಟು ಜನರಿಗೆ ಸಂತಾನ ಆಗಿಲ್ಲ ಅನ್ನತಕ್ಕಂಥ ವಿಡಿಯೋಲಿ, ನನ್ನ ಮುಂದಿನ ವಿಡಿಯೋಲಿ ಕೂಡ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಆದ್ರೆ ಇದೊಂದು ಮಾತ್ರ ನಿಮ್ಗೆ ಆಪ್ಷನ್ ಆಗಿ ಮುಂಚಿತವಾಗಿ ತಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಈ ಮದ್ವೆ ವಿಚಾರ ಬಂದಾಗ ಇಷ್ಟು ಮುಖ್ಯನ ಇದೆ. ಹಾಗಾಗಿ ಎಷ್ಟು ಜನ ಇದ್ರ ಅಂಶಗಳು ಇದೆಯೋ, ಮತ್ತೆ ಎಷ್ಟೋ ಜನಕ್ಕೆ ಏನಂದ್ರೆ ಇದ್ ಯಾವ್ದು ಇಲ್ಲ, ಆದ್ರೆ ಯಾವ್ದು ನಾನು ನೋಡಲ್ಲ, ಡೇಟು ಟೈಮಿಂಗ್ಸು ಯಾವುದೋ ಮ್ಯಾಚಿಂಗ್ ಅನ್ನೋದು ಇಲ್ಲದೆ ನಾನು ಮದ್ವೆ ಮಾಡ್ಕೊಂತೀನಿ. ಅದರಿಂದ ಏನೇ ಗಂಡ ಹೆಂಡತಿ ಚೆನ್ನಾಗಿರ್ತಾರ ಅಂದ್ರೆ ಮ್ಯಾಚಿಂಗ್ ಇರಲ್ಲ, ಬಟ್ ಅವ್ರು ಚೆನ್ನಾಗಿರ್ತಾರ ಇಲ್ವಾ, ಮತ್ತೆ ಆ ಡೈವರ್ಸ್ ಋಣ ಯಾಕೆ ಬಂತು, ಮತ್ತೆ ಅವ್ರ ಕಾಲ ಏನು ಅನ್ನತಕ್ಕಂಥ ಮಾಹಿತಿ ನನ್ನ ಮುಂದಿನ ವಿಡಿಯೋಲಿ ನೀವು ಎಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಡೇಟಾಬೇಸ್ ಕೊಡ್ತಿರೋ ಅದ್ರ ಮೇಲೆ ಮಾತ್ರ ತಿಳಿಸ್ತೀನಿ ಅನ್ನತ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.